ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು 2 ಲಕ್ಷ ರೂಪಾಯಿ ಲೋನ್ ಎಂಬುದು ಈಸಿಯಾಗಿ ತಗೋಬಹುದು. ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಯಾವುದು? ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವೇನಾದರೂ ಸಪೋಸ್ ಲೋನ್ ತಗೋತೀನಿ ಅಂದ್ರೆ ಯಾವ ರೀತಿ ಟೈಮ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೊಂಡು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಪ್ರೊಸೆಸ್ ಮಾಡ್ಕೋಬೋದು ಅನ್ನೋದನ್ನು ಸಹಿತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ತೊಗೊಂಡ್ರೆ ಟೆನ್ಯೂರ್ ಯಾವ ಇರುತ್ತೆ ಮತ್ತು ಇಂಟ್ರೆಸ್ಟ್ ರೇಟ್ ಯಾವ ರೀತಿ ಇರುತ್ತೆ ಮತ್ತು ನಿಮ್ಮ ರಿಸ್ಕ್ ಪ್ರೊಫೈಲ್ ಯಾವ ರೀತಿ ಇರಬೇಕು ಮತ್ತು ನಿಮ್ಮ ಸಿವಿಲ್ ಸ್ಕೋರ್ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಮೊದಲಿಗೆ ಹೇಳ್ಕೊಡ್ತೀನಿ. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಯಾವುದು? ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ಲೋನ್ ತೊಗೊಳೋದು ಅನ್ನೋದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋದು, ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇಲ್ಲಿ ಸ್ಟಾರ್ಟ್ ದಿ ವಿಡಿಯೋ. ಒಂದು ಅಪ್ಲಿಕೇಶನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ, ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು 4.1 ರೇಟಿಂಗ್ ಇದೆ ಮತ್ತು 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ತೇವೆ. ಎಲ್ಲರೂ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡ್ಬೋದು, ಅದಕ್ಕಿಂತ ಮುಂಚೆ ನಾನು ಈ ಒಂದು ವಿಡಿಯೋದಲ್ಲಿ ಮೊದಲಿಗೆ ಹೇಳಿದಾಗೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ತೊಗೊಂಡ್ರೆ ಏನಾದ್ರು ಮತ್ತು ಇಂಟ್ರೆಸ್ಟ್ ರೇಟ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ನೋಡೋಣ. ನೋಡ್ಬೋದು, ಈ ಒಂದು ಅಪ್ಲಿಕೇಶನಲ್ಲಿ ನೀವೇನಾದರೂ 1 ಲಕ್ಷ ರೂಪಾಯಿ ಲೋನ್ ತೊಗೊಂಡ್ರೆ 1 ಲಕ್ಷ ರೂಪಾಯಿ ಎಂಬುದು ಲೋನ್ ತೊಗೊಂಡ್ರೆ 12 ಮಂತ್ನ ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 30% ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ನಿಮಗೆ ಇಲ್ಲಿ 3,000 ರೂಪಾಯಿ ಆಗಿರುತ್ತೆ. ಮತ್ತು ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು 16,985 ರೂಪಾಯಿ ಇರುತ್ತೆ. EMI ಬಂದುಬಿಟ್ಟು 9,747 ರೂಪಾಯಿ ಇರುತ್ತೆ. APRH ಬಂದುಬಿಟ್ಟು ನಿಮಗೆ 36.86 ಇರುತ್ತೆ. ಲೋನ್ ಅಮೌಂಟ್ ಬಂದುಬಿಟ್ಟು 1 ಲಕ್ಷ ರೂಪಾಯಿ ಇರುತ್ತೆ. ನಿಮಗೆ ಡಿಸ್ಪೋಸ್ ಆಗೋ ಅಮೌಂಟ್ ಬಂದುಬಿಟ್ಟು 97,000 ಆಗಿರುತ್ತೆ. ಲೋನ್ ರಿಪೇಮೆಂಟ್ ಬಂದುಬಿಟ್ಟು ನಿಮಗೆ ಇಲ್ಲಿ 1,16,985 ರೂಪಾಯಿ ಆಗಿರುತ್ತೆ. ಮತ್ತು ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ನಿಮಗೆ 19,985 ರೂಪಾಯಿ ಆಗಿರುತ್ತೆ. ಮತ್ತು ಈ ಒಂದು ಅಪ್ಲಿಕೇಶನಲ್ಲಿ ನೀವೇನಾದರೂ ಲೋನ್ ತೊಗೋಬೇಕಂದ್ರೆ ಯಾಕೆ ಲೋನ್ ತೊಗೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ 2 ಲ್ಯಾಕ್ವರೆಗೂ ಲೋನ್ ಸಿಗುತ್ತೆ. ಸಿಂಪಲ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ ಮತ್ತು ಫ್ಲೆಕ್ಸಿಬಲ್ ಆ್ಯಂಡ್ ರೀಪೇಮೆಂಟ್ ಟೆನ್ಯೂರ್ ಇರುತ್ತೆ ಮತ್ತು ಕ್ರೆಡಿಟ್ ಆ್ಯಕ್ಟಿವೇಷನ್ ಇರುತ್ತೆ. ಫಿಸಿಕಲ್ ಡಾಕ್ಯುಮೆಂಟೇಷನ್ ಇರೋದಿಲ್ಲ ಮತ್ತು ಕೊಲೆಟ್ರಿಕಲ್ ಲಿಕ್ವಿಡ್ ಇರೋದಿಲ್ಲ. ಮತ್ತು ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ. ಇದಕ್ಕೆ ಲೀಡಿಂಗ್ ಪಾರ್ಟ್ನರ್ಸ್ ಬಂದುಬಿಟ್ಟು ಕ್ರೇವಾ ಕ್ಯಾಪಿಟಲ್ ಇದೆ, ಪೂನಾವಾಲಾ ಇದೆ ಮತ್ತು MAS ಇದೆ. ಮತ್ತು ಈ ಒಂದು ಅಪ್ಲಿಕೇಶನ್ಗೆ ಲೋನ್ ತೊಗೋಬೇಕಂದ್ರೆ ಎಲಿಜಿಬಿಲಿಟಿ ಏನಿರಬೇಕಂದ್ರೆ ಅಪ್ಲಿಕೆಂಟ್ ನಿಮಗೆ 21 ಏಜ್ ಅಬೋ ಆಗಿರಬೇಕು ಮತ್ತು ಇಂಡಿಯನ್ ನ್ಯಾಷನಲ್ ಆಗಿರಬೇಕು. ಡಾಕ್ಯುಮೆಂಟ್ ಬಂದುಬಿಟ್ಟು ಪಾನ್ ಇರಬೇಕು ಮತ್ತು ಆಧಾರ್ ಇರಬೇಕು. ಈ ಒಂದು ಅಪ್ಲಿಕೇಶನಲ್ಲಿ ನೀವೇನಾದರೂ ಲೋನ್ ತೊಗೋಬೇಕಂದ್ರೆ ಈ ಎಲ್ಲ ಎಲಿಜಿಬಿಲಿಟಿ ನಿಮಗೆ ಇರಬೇಕಾಗುತ್ತೆ. ಅಂದರೆ ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ಲೋನ್ ಎಂಬುದು ತೊಗೋಬೇಕಾಗುತ್ತೆ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಯಾವ ರೀತಿಯಾಗಿ ಪ್ರೊಸೆಸ್ ಮಾಡಿಕೊಂಡು ಲೋನ್ ತೊಗೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ವೇಟ್ ಮಾಡ್ತಾ ಇರಿ. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.